ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಸಿಂಪಲ್ಲಾಗಿ ಗಿಣಿ ಮಾವಿನಕಾಯಿ ಉಪ್ಪಿನಕಾಯಿನ ಇನ್ಸ್ಟೆಂಟಾಗಿ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಅಂತೇಳಿದ್ರೆ ದಿಢೀರಾಗಿ ನೀವು ಉಪ್ಪಿನಕಾಯಿ ಏನಾದರೂ ಬೇಕಂತೇಳಿದ್ರೆ ಇಮಿಡಿಯೇಟಾಗಿ ನೀವು ಈ ರೆಸಿಪಿನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 2 ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಶಿನ ಪುಡಿ ಅಂತೇಳಿದ್ರೆ 1 ಟೀ ಸ್ಪೂನಷ್ಟು ಅರಶಿನ ಪುಡಿ ಇದೆ, 1 ಟೀ ಸ್ಪೂನಷ್ಟು ಇಂಗು, ಹಾಗೆ ಇಲ್ಲಿ 1 ರಿಂದ 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಚಿಕ್ಕ ಇಳಕ್ಕೆ ತೊಗೊಂಡಿದ್ದೀನಿ. ಅಂತೇಳಿದ್ರೆ ನಿಮಗೆ ದಪ್ಪ ಬೆಳ್ಳುಳ್ಳಿಗಿಂತ ಈ ಥರ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಆದರೆ ಉಪ್ಪಿನಕಾಯಿಗೆ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಇದನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಜಜ್ಕೋಬೇಕು. ಹಾಗೆ ಇಲ್ಲಿ ಒಗ್ಗರಣೆಗೋಸ್ಕರ ಸಾಸಿವೆ, ಎಣ್ಣೆ, ಹಾಗೆ ರುಚಿಗೋಸ್ಕರ ಇಲ್ಲಿ ಉಪ್ಪು ಮತ್ತು ಖಾರ ಪುಡಿ ತೊಗೊಂಡಿದ್ದೀನಿ. ಇದೆರಡು 1 ಟೇಬಲ್ ಸ್ಪೂನಷ್ಟಿದೆ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಪೌಡ್ರು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಮೆಂತ್ಯನ ಚೆನ್ನಾಗಿ ಹುರಿದು ಮಿಕ್ಸ್ನಲ್ಲಿ ಗ್ರೈಂಡ್ ಮಾಡಿ ಕೂಡ ಬಳಸ್ಬೋದು. ನಾನು ಆಲ್ರೆಡಿ ನಮ್ಮ ಮನೇಲಿ ಮೆಂತ್ಯ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಇದ್ದಿದ್ದಕ್ಕೆ ನಾನು ಹಾಗೆ ಬಳಸ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಸಾಮಾನ್ಯ ನಾನು ಜೀರಿಗೆ ಪುಡಿ ಮತ್ತು ಮೆಂತ್ಯ ಪುಡಿನ ಹುರಿದು ಹೀಗೆ ಗ್ರೈಂಡ್ ಮಾಡಿ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನಾವು ಇದನ್ನು ಕೆಲವೊಂದು ತಿಂಡಿಗಳಿಗೆಲ್ಲ ಬಳಸ್ತಾ ಇರ್ತೀವಲ್ಲ, ಹಾಗಾಗಿ ನೀವು ಹೀಗೆ ಕೂಡ ಹಾಕೋಬೋದು. ಇಲ್ಲ ಅಂತ ಹೇಳಿದ್ರೆ ಆವಾಗಲೇ ಕೂಡ ನೀವು 1 ಟೇಬಲ್ ಸ್ಪೂನಷ್ಟು ಇಲ್ಲಾಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಜೀರಿಗೆನ ಹುರಿದು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಕೂಡ ಬಳಸ್ಕೋಬೋದು. ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಂತ ಹೇಳಿದ್ರೆ ಇಲ್ಲಿ 2 ಮಾವಿನಕಾಯಿಗೆ ಉಪ್ಪಿನಕಾಯಿ ಹಾಕ್ತಿರೋದ್ರಿಂದ ನಾನಿಲ್ಲಿ ಹೀಗೆ ಇನ್ಸ್ಟೆಂಟಾಗಿ ಪೌಡರ್ನೇ ತೊಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ಏನಾದರೂ ಮಾವಿನಕಾಯಿಗೆ ಉಪ್ಪಿನಕಾಯಿ ಹಾಕ್ತೀರಾ ಅಂತ ಹೇಳಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೆಂತ್ಯ ಮತ್ತು ಜೀರಿಗೆನ ಹುರಿದು ಪುಡಿ ಮಾಡಿ ಬಳಸ್ತಾ ಇದ್ದೀವಿ ಅಲ್ಲ, ಅದೇ ರೀತಿ ಕೆಲವೊಬ್ಬರು ಸಾಸಿವೆನೂ ಕೂಡ ಬಳಸ್ತಾರೆ ಅದೇ ರೀತಿ. ಆದರೆ ಅದು ಕಹಿ ಬರುತ್ತೆ ಅಂತೇಳಿ ಕೆಲವು ಜನ ಬಳಸೋದಿಲ್ಲ. ನಾವು ಅಷ್ಟೇ, ಅದರ ಟೇಸ್ಟ್ ಅಂತೇಳಿದ್ರೆ ಅದನ್ನ ಗ್ರೈಂಡ್ ಮಾಡಿದ ಟೇಸ್ಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಬಳಸ್ತೀವಿ ಅಷ್ಟೇ. ಫಸ್ಟ್ ನಾವು ಮಾವಿನಕಾಯಿನ ಹೆಚ್ಕೊಳ್ಳೋ ಮುಂಚೆ ಫಸ್ಟ್ ನಾವಿಲ್ಲಿ ಒಗ್ಗರಣೆ ಹಾಕೋಬೇಕು. ಯಾಕಂತ ಹೇಳಿದ್ರೆ ಒಗ್ಗರಣೆ ಕಂಪ್ಲೀಟ್ ತಣ್ಣಗಾಗಬೇಕು, ಆಮೇಲೆ ಅಷ್ಟೇ ನಾವು ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊಳಕ್ಕಾಗೋದು. ಸೊ ಇಲ್ಲಿ ಚಿಕ್ಕದು ಒಗ್ಗರಣೆ ಬೌಲ್ ಬಳಸ್ತಾ ಇದ್ದೀನಿ. ಒಗ್ಗರಣೆ ಬೌಲ್ ಚೆನ್ನಾಗಿ ಬಿಸಿ ಆಗಲಿ. ಈಗ ನಾವು ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಕೆಲವೊಬ್ರು ಕರ್ಬೇವು ಸೊಪ್ಪನ್ನ ಬಳಸ್ತಾರೆ, ಬಟ್ ನಾವು ಕರ್ಬೇವು ಸೊಪ್ಪನ್ನ ಬಳಸ್ತಾ ಇಲ್ಲ. ನಿಮ್ಗೆ ಇಷ್ಟ, ನಿಮ್ಗೆ ಏನಾದ್ರು ಕರ್ಬೇವು ಸೊಪ್ಪು ಇಷ್ಟ ಅಂತ ಹೇಳಿದ್ರೆ ನೀವು ಕೂಡ ಬಳಸ್ಕೋಬೋದು. ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ. ನಾನೀಗ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸಿಡಿಲಿ ಚೆನ್ನಾಗಿ. ಅಷ್ಟೊತ್ತಿಗೆ ನೋಡಿ ಹಿಂಗಿದೆಯಲ್ಲ, ಹಿಂಗನ್ನ ಹಾಕೊಳ್ಳೋಣ. ಹಿಂಗೆ ಹಾಕೋದು ಡೈಜೆಷನ್ಗೋಸ್ಕರ. ಇದೆರಡು ಹೀಗೆ ಚೆನ್ನಾಗಿ ಆಗಲಿ. ಈಗ ನಾನು ಜಜ್ಜಿಟ್ಕೊಂಡಿದ್ದೆನಲ್ಲ 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಅದನ್ನ ಹಾಕೊಳ್ತೀನಿ. ನೀವು ಬೆಳ್ಳುಳ್ಳಿ ಇಷ್ಟಪಡ್ತೀರ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬಳಸ್ಕೋಬೋದು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಹೀಗೆ ಒಗ್ಗರಣೆ ಆಗಲಿ. ಒಗ್ಗರಣೆ ಬೆಳ್ಳುಳ್ಳಿ ಹಾಕೋದ್ರಿಂದ ಉಪ್ಪಿನಕಾಯಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅನ್ಬೋದು. ನೋಡಿ ಇಷ್ಟಾಗಿದೆ. ಇಷ್ಟಕ್ಕೆ ಆಫ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಎಣ್ಣೆಗೆ ಟೆಂಪರೇಚರ್ ಇನ್ನೂ ಇರೋದ್ರಿಂದ ನಾನು ಫ್ಲೇಮ್ ಆಫ್ ಮಾಡಿದ್ರು ಕೂಡ ಅದು ಎಣ್ಣೆ ಹಾಗೆ ಕುದೀತಾ ಇರುತ್ತೆ. ಸೊ ಅಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಬನ್ನಿ ಈಗ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪನೂ ನೀರಿಲ್ದಲ್ಲ ಇದನ್ನು ಒರೆಸ್ಕೊಬೇಕು. ಇದನ್ನು ಈಗ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಮಾವಿನಕಾಯಿನ ಪೀಸಸ್ ಆಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಮಾಡ್ಕೊಳ್ತೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಇದನ್ನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಪೀಸ್ ಬೇಕಂತ ಹೇಳಿದ್ರೆ ದಪ್ಪದಾಗಿ ಕೂಡ ಕಟ್ ಮಾಡ್ಕೊಬೋದು. ಸಣ್ಣದಾಗಿ ಬೇಕಂತ ಹೇಳಿದ್ರೆ ಸ್ಮಾಲ್ ಪೀಸಸ್ ಆಗಿ ಕೂಡ ಕಟ್ ಮಾಡ್ಕೊಳ್ಳಿ. ನೀವು ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಈ ಥರ ಸ್ವಲ್ಪ ಹಣ್ಣಾಗಿದ್ರು ಕೂಡ ಚೆನ್ನಾಗಿರುತ್ತೆ. ನೀವೇನಾದ್ರು ತೀರಾ ತುಂಬ ದಿನ ಇಟ್ಟು ತಿಂಗಳಗಟ್ಟಲೆ ಅಥವಾ ಸುಮಾರು ದಿನ ಇಡ್ತಾರಲ್ವ, ತಿಂಗಳಾನ್ಗಟ್ಟಲೆ, ಅದಕ್ಕಾದರೆ ನೀವು ಕಂಪ್ಲೀಟ್ ಕಾಯಿ ಇರುತ್ತಲ್ಲ
ಪೂರ್ತಿ ಕಾಯಿರುವಂತಹ ಮಾವಿನಕಾಯಿನೇ ಬಳಸಿ. ನಾನಿಲ್ಲಿ ದ್ವಾರಗಾಯಿ ಅಂತಾರಲ್ಲ, ಸ್ವಲ್ಪ ಹಣ್ಣಾಗಿದೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಇದೆ ಅಷ್ಟೇ. ಬಟ್ ಇದು ಇನ್ಸ್ಟೆಂಟ್ ಉಪ್ಪಿನಕಾಯಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ಬೋದು. ಇದನ್ನ ನೀವು ತುಂಬ ದಿನ ಇಟ್ಟು ಬಳಸೋಕ್ಕೆ ಬರೋದಿಲ್ಲ. 1 ತಿಂಗಳು ಆ ಥರ 15 ದಿನಕ್ಕೆ ಏನಾದರೂ ನೀವು ಉಪ್ಪಿನಕಾಯಿನಾದ್ರು ಮಾಡ್ಕೋತೀರಾ ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಈ ಥರ ಉಪ್ಪಿನಕಾಯಿನ ಮಾಡ್ಕೊಳ್ಳಿ. ಈ ಥರ ಮಾವಿನಕಾಯಿಲಿ ಒಂದ್ಸಲ ಉಪ್ಪಿನಕಾಯಿ ಹಾಕಿ ಟ್ರೈ ಮಾಡಿ. ಈಗ ನೋಡಿ, ನಾನು 2 ಮಾವಿನಕಾಯಿನೂ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡ್ಕೊಳ್ತೀನಿ, ಹಾಗೆ ಉಪ್ಪು, ಹಾಗೆ ಅಲ್ಲಿ ಅರಶಿನ ಪುಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕೊಳ್ಳೋಣ. ಹಾಗೆ ನೋಡಿ, ಇಲ್ಲಿ ಮೆಂತ್ಯ ಪೌಡ್ರು, ಅಂದರೆ ನಾನು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಜೀರಿಗೆ ಪುಡಿ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದೆರಡು ಹಾಕೋದ್ರಿಂದ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಈ ಮಾವಿನಕಾಯಿಗೆ ಹೈಲೈಟ್ ಅಂದ್ರೆ ನೀವು ಮೆಂತ್ಯ ಪುಡಿ ಮತ್ತು ಜೀರಿಗೆ ಪುಡಿ ಬಳಸಿರ್ತೀರಲ್ಲ, ಅದರಿಂದ ಇದು ತುಂಬಾ ಒಂದು ಒಳ್ಳೆ ರುಚಿ ಕೊಡುತ್ತೆ ಅನ್ಬೋದು. ಬೇಕಾದ್ರೆ ನೀವು ಡ್ರೈ ಇರುವಂತಹ ಒಂದು ಸ್ಪ್ಯಾಚುಲ ಬಳಸಿ ಕೂಡ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಪೂನು ನೀರಿರಬಾರ್ದು ಒಂಚೂರು ಕೂಡ. ಈಗ ಇದಕ್ಕೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ನೋಡಿ ಕಂಪ್ಲೀಟ್ ತಣ್ಣಗಾಗಿದೆ. ಇದನ್ನು ಈಗ ಇದಕ್ಕೆ ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ಉಪ್ಪು ಖಾರ ಬೇಕಂತ ಹೇಳಿದ್ರೆ ನೋಡಿ, ಬೇಕಾದರೆ ಈಗ ನೀವು ಹಾಕೋಬೋದು ಮತ್ತೆ. ಬಟ್ ನಾನು ಹಾಕಿರೋ ಅಷ್ಟೇ ಕ್ವಾಂಟಿಟಿ ಸಾಕಾಗುತ್ತೆ, 2 ಮಾವಿನಕಾಯಿ ಅಲ್ವಾ. ಹಾಗಾಗಿ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಿ. ಇದರಲ್ಲೇ ನೀವು ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಏರ್ ಟೈಟ್ ಕಂಟೈನರ್ ಬಾಕ್ಸಿಗೆ ಹಾಕಿ ಇಡ್ಬೋದು, ಅಥವಾ ಗಾಜಿನ ಬಾಟ್ಲುಗಳಿಗೂ ಕೂಡ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ಮಾಡಿದ ಉಪ್ಪಿನಕಾಯಿ ನೀವು 1 ತಿಂಗಳು ಕೂಡ ಇಟ್ಕೊಂಡು ತಿನ್ಬೋದು. ಅಂತೇಳಿದ್ರೆ ಹುಷಾರಾಗಿ ಇಟ್ಕೋಬೇಕು. ಅಂತೇಳಿದ್ರೆ ಇದನ್ನ ಫ್ರಿಜ್ಜಲ್ಲೇ ಇಟ್ಕೋಬೇಕು. ಹಾಗೆ ನೀವು ಒದ್ದೆ ಸ್ಪೂನ್ನ ಬಳಸಬಾರ್ದು. ಇದಕ್ಕೆ ನೀವು ಮತ್ತೆ ಈಗ ಕೈಯೆಲ್ಲ ಹಾಕಿ ಬಳಸೋದಕ್ಕೆಲ್ಲ ಹೋಗಬೇಡಿ. ಸ್ಪೂನಲ್ಲಿ, ಅಂದರೆ ಅದು ಪೂರ್ತಿ ಡ್ರೈ ಆಗಿರಲಿ ಆ ಥರ ಸ್ಪೂನ್ ಹಾಕಿ ಬಳಸಿದ್ರೆ ನೀವು ಇದನ್ನ ಏನಿಲ್ಲ ಅಂತ ಹೇಳಿದ್ರು 1 ತಿಂಗಳಾದರೂ ಕೂಡ ಇಟ್ಟು ತಿನ್ಬೋದು. ಹಾಗೆ ನೀವು ಡೈಲಿ ಯೂಸ್ ಮಾಡೋಕ್ಕೆ ಏನಾದರೂ ಉಪ್ಪಿನಕಾಯಿ ಬೇಕಲ್ವಾ, ಚಿಕ್ಕ ಗಾಜಿನ ಬಾಟ್ಲಿಗೆ ಒಂದು 10 ಇಲ್ಲ 20 ಪೀಸಸ್ನ ಹಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಡೈಲಿ ಬಳಸಿ. ಮಿಕ್ಕಿದ ಉಪ್ಪಿನಕಾಯಿನ ಫ್ರಿಜ್ಜಲ್ಲೇ ಇಟ್ಟರೆ ಇದು ನಿಮಗೆ 1 ತಿಂಗಳವರೆಗೂ ಕೂಡ ಚೂರು ಹಾಳಾಗ್ದಲ್ಲ ಇದನ್ನ ಇಟ್ಟು ಬಳಸ್ಕೋಬೋದು. ಇದನ್ನು ನೀವೇ ಹೀಗೆ ಒಂದು ಕ್ಯಾಪ್ ಹಾಕಿ ಒಂದು 10 ನಿಮಿಷ ಹೀಗೆ ಮುಚ್ಚಿಟ್ಟು ನೀವು ಒಂದು 10 ನಿಮಿಷ ಬಿಟ್ಟು ಟೇಸ್ಟ್ ಮಾಡಿ. ತುಂಬಾ ಸಖತ್ತಾಗಿರುತ್ತೆ ಟೇಸ್ಟು. ಈಗ ನೋಡಿ 10 ನಿಮಿಷ ಆಗಿದೆ. ಹೇಳಿದಾನೆ ಯಾವುದೇ ರೀತಿ ನೀವು ಕೈ ಹಾಕಿ ಹೀಗೆ ಕಲಸೋಕ್ಕಾಗಲಿ ಅಥವಾ ಕೈ ಹಾಕಿ ಕೂಡ ಪೀಸಸ್ನ ತೊಗೋಬೇಡಿ. ಹೀಗೆ ಸ್ಪೂನಲ್ಲಿ ಒಂದೇ ಒಂದು ಪೀಸ್ನ ತೊಗೊಂಡು ಟೇಸ್ಟ್ ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸೊ ಇದನ್ನು ಹೀಗೆ ನೀವು ಒಂದಿರಲ ಮುಚ್ಚಿ, ಅಂದರೆ ಇದೇ ಥರ ಒಂದು ಕ್ಯಾಪ್ನ ಮುಚ್ಚಿ ಹೀಗೆ ಕೂಡ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಡೈಲಿ ಯೂಸ್ಗೋಸ್ಕರ ನಾನು ಇಲ್ಲಿ ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಇದನ್ನ ನಾನು ಡೈಲಿ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಸಾಕಾಗುತ್ತೆ ನನಗೆ. ಇದನ್ನು ಹೀಗೆ ಮುಚ್ಚಿಟ್ಟು ನೀವು ಡೈನಿಂಗ್ ಟೇಬಲ್ ಮೇಲೆ ಅಥವಾ ಎಲ್ಲಾದ್ರೂ ಹೀಗೆ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಬಳಸ್ಬೋದು. ಇನ್ನು ಮಿಕ್ಕಿದಂಥ ಉಪ್ಪಿನಕಾಯಿನ ಇನ್ನೊಂದು ಗ್ಲಾಸ್ ಕಂಟೈನರ್ಗೆ ಅಥವಾ ಏರ್ ಟೈಟ್ ಕಂಟೈನರ್ಗೆ ಶಿಫ್ಟ್ ಮಾಡಿ ಚೂರು ಕೂಡ ಹೀಗೆ ಗಾಳಿ ಆಡ್ದಂಗೆ ನೀವು ಇದನ್ನ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ತುಂಬಾ ಸಖತ್ತಾಗಿದೆ ಅನ್ಬೋದು ಟೇಸ್ಟ್ ಮಾತ್ರ. ಅದು ಆ ಮೆಂತ್ಯ ಮತ್ತು ಜೀರಿಗೆನೇ ನಿಮಗೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಹೈಲೈಟ್ ಅಂತ ಅನ್ಬೋದು. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ. ನೀವು ಒಂದ್ಸಲ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಿಮಗೆ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಡಿ.
ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.